ಗೆಜ್ಜಲಗೆರೆ ಗ್ರಾಮದಲ್ಲಿ ಜೂನ್ 3ರಂದು ಶಿವೈಕ್ಯರಾದ ಕಂದೇಗಾಲ ಗ್ರಾಮದ ಖ್ಯಾತ ಜ್ಯೋತಿಷಿಗಳು ವೇದ ಬ್ರಹ್ಮ ಮಲ್ಲಾರಾಧ್ಯರವರಿಗೆ ನುಡಿನಮನ ಕಾರ್ಯಕ್ರಮ. ಮಳವಳ್ಳಿ ತಾಲೂಕಿನ ಕಂದೇಗಾಲದ ಇತಿಹಾಸ ಪ್ರಸಿದ್ಧ ಶ್ರೀ ಮದ್ದಿತಾಳೇಶ್ವರ ದೇವಸ್ಥಾನದ ಆಗಮಿಕರು, ನಿವೃತ್ತ ಮುಖ್ಯ ಶಿಕ್ಷಕರು, ಗುರುಮಠದ ಖ್ಯಾತ ಜ್ಯೋತಿಷಿಗಳು ಆದ ವೇದ ಬ್ರಹ್ಮ ಮಲ್ಲಾರಾಧ್ಯರವರು ಶಿವೈಕ್ಯರಾದ ಹಿನ್ನೆಲೆಯಲ್ಲಿ ಜೂನ್ 3ರಂದು ಗೆಜ್ಜಲಗೆರೆ ನಿವಾಸದಲ್ಲಿ ನುಡಿನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಅಂಚೆದೊಡ್ಡಿ ಗ್ರಾಮದ ಗುರುಮಠದ ಖ್ಯಾತ ಜ್ಯೋತಿಷಿಗಳಾದ ಶ್ರೀಯುತ ಎಸ್ ನಾಗಭೂಷಣಾರಾಧ್ಯ ತಿಳಿಸಿದ್ದಾರೆ. ಈ ಸಂಬಂಧ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೂನ್ 3ರಂದು ಬೆಳಗ್ಗೆ 10:30 ಗಂಟೆಗೆ ಗೆಜ್ಜಲಗೆರೆ ಗ್ರಾಮದ ಅವರ ನಿವಾಸದಲ್ಲಿ ರಾಜ್ಯ ಆರಾಧ್ಯ ಜ್ಯೋತಿಷ್ಯ ಮತ್ತು ಪುರೋಹಿತರ ಸಂಘ ಹಾಗೂ ಆರಾಧ್ಯ ವಿವಿಧ ಸಂಘಗಳ ಪದಾಧಿಕಾರಿಗಳು, ಶಿಷ್ಯವೃಂದ, ಅಭಿಮಾನಿಗಳು, ಹಿತೈಷಿಗಳ ಸಹಯೋಗದಲ್ಲಿ ಗೌರವಾಧ್ಯಕ್ಷರಾದ ಶ್ರೀಯುತ ವೇದ ಬ್ರಹ್ಮ ಮಲ್ಲಾರಾಧ್ಯರವರಿಗೆ ನುಡಿನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ತಿನ ಮಾಜಿ ಉಪಸಭಾಪತಿಗಳಾದ ಮತ್ತಿಬೇಗೌಡರು, ಆರಾಧ್ಯ ಮಹಾಸಭಾದ ಮೈಸೂರು ಅಧ್ಯಕ್ಷರಾದ ಸೋಮಶೇಖರ ಆರಾಧ್ಯ, ರೇವಣ ಆರಾಧ್ಯ ಭಾಗವಹಿಸಲಿದ್ದು, ಕಾರ್ಯಕ್ರಮದಲ್ಲಿ ಖ್ಯಾತ ಜನಪದ ಕಲಾವಿದರಾದ ಅರಳಿಕಟ್ಟೆ ಮಲ್ಲಾರಾಧ್ಯರಿಂದ ಕಥಾ ಕಲಾಕ್ಷೇಪವನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಎಲ್ಲ ಹಿತೈಷಿಗಳು, ಅಭಿಮಾನಿಗಳು, ಆರಾಧ್ಯ ಸಮುದಾಯದ ಎಲ್ಲ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನುಡಿನಮನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ರಾಜ್ಯ ಆರಾಧ್ಯ ಜ್ಯೋತಿಷ್ಯ ಮತ್ತು ಪುರೋಹಿತರ ಸಂಘದ ಹಾಗೂ ರಾಜ್ಯ ಕರ್ನಾಟಕ ಯುವ ಸೇವಾ ಸಮಿತಿ ಮಂಡ್ಯ ಇವರ ಆಶ್ರಯದಲ್ಲಿ ಶಿವೈಕ್ಯರಾದ ಆರಾಧ್ಯ ಜ್ಯೋತಿಷಿ ಪುರೋಹಿತರ ಸಂಘದ ಗೌರವಾಧ್ಯಕ್ಷರು ಹಾಗೂ ನನ್ನ ಗುರುಗಳು ವೇದ ಬ್ರಹ್ಮಶ್ರೀ ಮಲ್ಲಾರಾಧ್ಯರವರು ಕಂದೇಗಾಲ ಗುರುಮಠ ಗೆಜ್ಜಲಗೆರೆ ವಾಸ ಇವರ ಕೈಲಾಸ ಗಣಾರಾಧನಾ ಕಾರ್ಯಕ್ರಮ 3/6/2026 ಬುಧವಾರ ಇದ್ದು, ಈ ಸಮಾರಂಭದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಆರಾಧ್ಯ ಮಹಾಸಭಾ ಮೈಸೂರು, ಕರ್ನಾಟಕ ಆರಾಧ್ಯ ಯುವಜನ ಸಮಿತಿ ಮಂಡ್ಯ, ಆರಾಧ್ಯ ಜ್ಯೋತಿಷ್ಯ ಮತ್ತು ಪುರೋಹಿತರ ಸಂಘ ಮಂಡ್ಯ, ರಾಮನಗರ ಜಿಲ್ಲಾ ಆರಾಧ್ಯ ಮಹಾಸಭಾ ಕನಕಪುರ ಹಾಗೂ ಆರಾಧ್ಯ ಟ್ರಸ್ಟ್ ಚಾಮರಾಜನಗರ ಇವರ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರ ಮತ್ತು ಹಿತೈಷಿಗಳ ಸನ್ನಿಧಿಯಲ್ಲಿ ಶ್ರದ್ಧಾಂಜಲಿ ಸಭೆ ಮತ್ತು ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಆರಾಧ್ಯ ಬಂಧುಗಳು, ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ ಮಧ್ಯಾಹ್ನ 12 ಗಂಟೆಗೆ ಖ್ಯಾತ ಜನಪದ ಕಲಾವಿದ ಅರಳಿಕಟ್ಟೆ ಮಲ್ಲಾರಾಧ್ಯರವರಿಂದ ಕಥಾ ಕಲಾಕ್ಷೇಪವನ್ನು ಏರ್ಪಡಿಸಲಾಗಿದೆ. ಆರಾಧ್ಯ ಬಂಧುಗಳು, ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಮತ್ತು ನುಡಿನಮನ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಮಾಜಿ ಉಪಸಭಾಪತಿಗಳಾದಂಥ ಶ್ರೀಯುತ ಮತ್ತಿಬೇಗೌಡರವರು, ಆರಾಧ್ಯ ಮಹಾಸಭಾದ ಅಧ್ಯಕ್ಷರಾದಂಥ ಸೋಮಶೇಖರ ಆರಾಧ್ಯರವರು ಹಾಗೂ ಆರಾಧ್ಯ ಯೋಜನಾ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ರೇವಣ ಆರಾಧ್ಯರವರು, ಆರಾಧ್ಯ ಹಿರಿಯ ಬಂಧುಗಳು, ಹಿತೈಷಿಗಳು ಭಾಗವಹಿಸಿರುತ್ತಾರೆ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.